ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯವರೇ, ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ನಡೀತಿರುವ ಕೆಲವು ವಿಚಿತ್ರ ಘಟನೆಗಳ ಹಿಂದೆ ಇರುವ ಗೂಢ ಸತ್ಯವನ್ನು ಇಂದು ತಿಳಿಯುವ ಸಮಯ ಬಂದಿದೆ. ಇಷ್ಟು ದಿನ ನೀವು ಅನುಭವಿಸ್ತಾ ಇರುವ ಅಡಚಣೆಗಳು, ಅನಿರೀಕ್ಷಿತ ಸಮಸ್ಯೆಗಳು ಮತ್ತು ಸಂತೋಷದ ನಡುವೆ ಆಗುವ ವ್ಯತ್ಯಯಗಳ ಹಿಂದೆ ಏನು ಕಾರಣ ಇದೆ ಅಂತ ನೀವು ಯೋಚನೆ ಮಾಡಿದ್ದೀರಾ? ಇಂದು ಅದಕ್ಕೆ ಉತ್ತರ ಸಿಗಲಿದೆ. ಫ್ರೆಂಡ್ಸ್, ನಿಮ್ಮ ಜೀವನದ ಮೇಲೆ ಒಂದು ನಕಾರಾತ್ಮಕ ಶಕ್ತಿ ಪರಿಣಾಮ ಬೀರ್ತಾ ಇದೆ. ಅದು ಹೊರಗಿನವಳಲ್ಲ, ನಿಮ್ಮ ಸುತ್ತಲಿನಲ್ಲೇ, ನಿಮ್ಮ ಸುತ್ತಮುತ್ತಲೇ ಇರುವ ಒಬ್ಬ ಮಹಿಳೆ ನಿಮ್ಮ ಬೆಳವಣಿಗೆಯನ್ನು ಸಹಿಸೋದಕ್ಕಾಗದೆ ನಿಮ್ಮ ವಿರುದ್ಧ ಅಸೂಯೆಯಿಂದ ಯೋಚನೆ ಮಾಡ್ತಿದ್ದಾಳೆ. ನೀವು ಸಾಧನೆ ಮಾಡೋದನ್ನು ಅವಳು ಸಹಿಸೋಕ್ಕೆ ಆಗೋದಿಲ್ಲ. ಅವಳಿಗೆ ನಿಮ್ಮ ಸಂತೋಷ ಅವಳಿಗೆ ನೋವಾಗುತ್ತೆ, ನಿಮ್ಮ ಪ್ರಗತಿ ಅವಳಿಗೆ ಕಂಟಕ ಆಗುತ್ತೆ. ಇದರಲ್ಲಿ ಅಚ್ಚರಿಯ ಸಂಗತಿ ಏನಪ್ಪ ಅಂದರೆ, ಆ ಮಹಿಳೆ ನಿಮ್ಮ ಶತ್ರು ಅಲ್ಲ. ಅವಳು ನಿಮ್ಮ ಹತ್ತಿರದವಳೇ ಆಗಿರಬಹುದು, ನಿಮ್ಮ ಸಂಬಂಧಿ, ಸ್ನೇಹಿತೆ ಅಥವಾ ನಿಮ್ಮ ಮನೆಯವರಲ್ಲಿ ಯಾರಾದರೂ ಒಬ್ಬರು ಆಗಿರಬಹುದು. ನೀವು ಅವಳ ಮೇಲೆ ನಂಬಿಕೆ ಇಟ್ಟಿದ್ದೀರಿ, ಆದರೆ ಅವಳು ನಿಮ್ಮ ಹಿಂದೆ ನಿಮ್ಮ ಜೀವನವನ್ನು ಹಾಳು ಮಾಡಲು ಪ್ರಯತ್ನ ಮಾಡ್ತಾ ಇರ್ತಾಳೆ. ನೀವು ಗಮನಿಸಿದ್ದೀರಾ ಫ್ರೆಂಡ್ಸ್? ನೀವು ಯಾವಾಗ ಯಶಸ್ಸನ್ನು ಸಾಧನೆ ಮಾಡ್ತೀರೋ ಅಥವಾ ನಿಮ್ಮ ಮನೆಗೆ ಹೊಸ ವಸ್ತು ಬರುತ್ತೋ, ಅವಳು ನಿಮ್ಮ ಸಂತೋಷದಲ್ಲಿ ಭಾಗಿಯಾಗೋದಿಲ್ಲ, ಮೌನವಾಗಿ ಇರ್ತಾಳೆ. ಅವಳ ಮುಖದಲ್ಲಿ ಅಸೂಯೆಯ ಗುರುತು ಕಾಣಿಸುತ್ತೆ. ಇದು ಒಂದು ಮುಖ್ಯ ಸೂಚನೆ. ಅವಳು ನಿಮ್ಮ ಮನೆಗೆ ಬಂದಾಗ ವಿಚಿತ್ರ ಘಟನೆಗಳು ನಡೆಯುತ್ತೆ. ಮನೆಯಲ್ಲಿನ ಶಾಂತಿ ಹಾಳಾಗುತ್ತೆ. ಸಣ್ಣ ವಿಷಯಕ್ಕೂ ಕೂಡ ಜಗಳಗಳು ಆರಂಭವಾಗುತ್ತೆ. ನಿಮ್ಮ ಆರೋಗ್ಯ ಅಥವಾ ನಿಮ್ಮ ಕುಟುಂಬದ ಆರೋಗ್ಯ ಹದಗೆಡುತ್ತೆ. ಹಣ ಉಳಿಯೋದಿಲ್ಲ. ಇದು ಕೇವಲ ಯಾದೃಚ್ಛಿಕ ಅಲ್ಲ. ಇನ್ನೊಂದು ಮುಖ್ಯ ಲಕ್ಷಣ, ಅವಳು ನಿಮ್ಮ ಮನೆಗೆ ಪದೇ ಪದೇ ಬರ್ತಾಳೆ, ಆದರೆ ನಿಮ್ಮ ಜೊತೆ ಮಾತನಾಡೋದಕ್ಕಿಂತ ಹೆಚ್ಚು ನಿಮ್ಮ ಮನೆ, ನಿಮ್ಮ ವಸ್ತುಗಳು ಮತ್ತು ನಿಮ್ಮ ಜೀವನವನ್ನು ಗಮನಿಸ್ತಾಳೆ. ನಿಮ್ಮ ಪ್ರತಿಯೊಂದು ವಿಚಾರವನ್ನು ಸೂಕ್ಷ್ಮವಾಗಿ ಗಮನಿಸ್ತಾಳೆ. ಇದು ಅವಳ ನಿಜ ಉದ್ದೇಶವನ್ನು ತೋರಿಸುತ್ತೆ. ಕೆಲವೊಮ್ಮೆ ನಿಮ್ಮ ಮನೆಯಲ್ಲಿದ್ದ ಕೆಲವು ಮುಖ್ಯ ವಸ್ತುಗಳು ಹಠಾತ್ ಕಾಣೆಯಾಗುತ್ತೆ. ನಂತರ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಅನ್ನೋದು ಶುರುವಾಗುತ್ತೆ. ಇದು ಒಂದು ಗಂಭೀರ ಎಚ್ಚರಿಕೆಯ ಸಂಕೇತ. ವೃಶ್ಚಿಕ ರಾಶಿಯವರೇ, ನಿಮ್ಮ ಜಾತಕದ ಪ್ರಕಾರ ಈಗ ನಿಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆಗಳು ನಡೆಯಲಿವೆ. ನೀವು ಮಾಡಿದ ಪರಿಶ್ರಮಕ್ಕೆ ಫಲ ಸಿಗಬೇಕಾದ ಸಮಯ ಬಂದಿದೆ, ಆದರೆ ಅದನ್ನು ಯಾರೋ ತಡೆಯಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ನೀವು ಈಗ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಆ ಮಹಿಳೆಯನ್ನು ಗುರುತಿಸೋದಕ್ಕೆ ಇನ್ನೊಂದು ಸೂಚನೆ, ಅವಳು ನಿಮ್ಮ ಮಕ್ಕಳಿಗೆ ಹೆಚ್ಚು ಹತ್ತಿರ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾಳೆ. ಅವರನ್ನು ಮುದ್ದಾಡಲು, ಎತ್ತಿಕೊಳ್ಳಲು ಪ್ರಯತ್ನ ಮಾಡ್ತಿರ್ತಾಳೆ. ಆದರೆ ಅವಳು ಹೋದ ನಂತರ ಮಕ್ಕಳು ಅಸ್ವಸ್ಥರಾಗ್ತಾರೆ. ಇದು ಕೂಡ ಒಂದು ಪ್ರಮುಖ ಸೂಚನೆ. ಹಿರಿಯರು ಹೇಳ್ತಾರೆ, ಕಣ್ಣುಗಳು ಮನುಷ್ಯನ ನಿಜ ಸ್ವಭಾವವನ್ನು ತೋರಿಸುತ್ತೆ ಅಂತ. ಆದ್ದರಿಂದ ನೀವು ಅವಳ ಕಣ್ಣುಗಳನ್ನು ನೀವು ಗಮನಿಸಿ, ಅವಳ ಮುಖಭಾವವನ್ನು ಗಮನಿಸಿ, ನಿಮಗೆ ಸತ್ಯ ಅನ್ನೋದು ಸ್ಪಷ್ಟವಾಗುತ್ತೆ. ಈಗ ಇನ್ನೊಂದು ಸುಳಿವು, ಆ ಮಹಿಳೆ ಹೆಸರಲ್ಲಿ ಕೆ ಅಥವಾ ಎಸ್ ಅಕ್ಷರ ಇರಬಹುದು. ಆದರೆ ಫ್ರೆಂಡ್ಸ್, ಇದು ಕೇವಲ ಒಂದು ಸೂಚನೆ ಮಾತ್ರ. ನೀವು ನಿಮ್ಮ ಅನುಭವದಿಂದಲೇ ಆ ವ್ಯಕ್ತಿಯನ್ನು ಗುರುತಿಸಬೇಕು. ಈಗ ಪರಿಹಾರಗಳ ಬಗ್ಗೆ ನೀವು ಕೇಳಿ. ಪ್ರತಿ ಮಂಗಳವಾರ ಮತ್ತು ಶನಿವಾರ ಉಪ್ಪು, ಸಾಸಿವೆ ಮತ್ತು ಒಣ ಮೆಣಸಿನಕಾಯಿ ತೆಗೆದುಕೊಂಡು ನಿಮ್ಮ ತಲೆಯ ಸುತ್ತ 7 ಸುತ್ತು ತಿರುಗಿಸಿ ನಂತರ ಅದನ್ನು ಬೆಂಕಿಗೆ ಹಾಕಿ ಸುಟ್ಟುಬಿಡಿ. ಇದರಿಂದ ನಿಮ್ಮ ಮೇಲೆ ಇರುವ ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ. ಮತ್ತೊಂದು ಪರಿಹಾರ, ಒಂದು ನಿಂಬೆಹಣ್ಣು ಮತ್ತು 7 ಹಸಿರು ಮೆಣಸಿನಕಾಯಿ ತೆಗೆದುಕೊಂಡು ದಾರದಲ್ಲಿ ಕಟ್ಟಿ ಮನೆಯ ಮುಖ್ಯ ಬಾಗಿಲಿಗೆ ಹಾಕಿ. ಇದು ನಿಮ್ಮ ಮನೆಗೆ ಬರುವ ಕೆಟ್ಟ ಶಕ್ತಿಗಳನ್ನು ತಡೆಯುತ್ತೆ. ಪ್ರತಿ ಶುಕ್ರವಾರ ಕರ್ಪೂರ ಮತ್ತು ಲವಂಗದ ಧೂಪವನ್ನು ಹಚ್ಚಿ. ಇದರಿಂದ ಮನೆಯ ವಾತಾವರಣ ಶುದ್ಧವಾಗುತ್ತೆ, ಮನಸ್ಸಿಗೆ ಶಾಂತಿ ಅನ್ನೋದು ಸಿಗುತ್ತೆ. ಹಾಗೆಯೇ ಪ್ರತಿದಿನ ಹನುಮಾನ್ ಚಾಲಿಸ ಪಠನೆ ಮಾಡಿ. ಇದರಿಂದ ನಿಮ್ಮ ಮನಸ್ಸಿಗೆ ಬಲ ಅನ್ನೋದು ಸಿಗುತ್ತೆ ಮತ್ತು ಯಾವುದೇ ಕೆಟ್ಟ ದೃಷ್ಟಿ ನಿಮ್ಮನ್ನು ತಲುಪೋದಿಲ್ಲ. ವೃಶ್ಚಿಕ ರಾಶಿಯವರೇ, ಇದು ನಿಮ್ಮ ಜೀವನದ ಮಹತ್ವದ ಅಂತ. ನೀವು ಎಚ್ಚರಿಕೆಯಿಂದ ಇದ್ದಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಬಹುದು. ಇಲ್ಲದಿದ್ದರೆ ನಿಮ್ಮ ನಂಬಿಕೆ ನಿಮ್ಮ ದುರ್ಬಲತೆ ಆಗಬಹುದು. ಆದ್ದರಿಂದ ಫ್ರೆಂಡ್ಸ್, ನಿಮ್ಮ ಸುತ್ತಲಿನವರನ್ನು ಗಮನಿಸಿ, ನಿಮ್ಮ ಮನೆ ಮತ್ತು ಕುಟುಂಬವನ್ನು ರಕ್ಷಿಸಿ. ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ನಿಮ್ಮ ರಾಶಿಯವರೆಲ್ಲರೂ ಕೂಡ ಶೇರ್ ಮಾಡಿ, ಹಾಗೂ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.